ಬಂಡೀಪುರ ವನ್ಯಜೀವಿ ಸಫಾರಿಗೆ ವಿರೋಧ ವ್ಯಕ್ತಪಡಿಸಿದ ರೈತ ಸಂಘದ ಸದಸ್ಯರು ಸಫಾರಿ ಕೌಂಟರ್ಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬಂಡೀಪುರದಲ್ಲಿ ಇಂದಿನಿಂದ ವನ್ಯಜೀವಿ ಸಫಾರಿ ಆರಂಭಕ್ಕೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಸರ್ಕಾರದ ಈ ನಡೆಗೆ ಸಿಡಿಮಿಡಿಗೊಂಡಿರುವಂತಹ ರೈತ ಸಂಘದ ಪದಾಧಿಕಾರಿಗಳು ಮೇಲುಕಾಮನಹಳ್ಳಿ ಬಳಿಯ ಸಫಾರಿ ಕೌಂಟರ್ ಕೇಂದ್ರಕ್ಕೆ ಮುತ್ತಿಗೆ ಹಾಕುವಂತ ತಯಾರಿ ನಡೆಸಿದ್ದಾರೆ. ಈ ಹಿನ್ನೆಲೆ ಸಫಾರಿ ಕೇಂದ್ರದ ಬಳಿಯಲ್ಲಿ ಡಿವೈಎಸ್ಪಿ ಸ್ನೇಹರಾಜ್ ನೇತೃತ್ವದಲ್ಲಿ 2 ಕೆಎಸ್ಆರ್ಪಿ ತುಕಡಿಗಳೊಂದಿಗೆ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ನಾವು ತಾಯಿನ ಉಳಿಸ್ಕೊಳ್ಳೋದು, ಅವರು ನಮ್ಮ ಅಣ್ತಮ್ಮಿಂದ್ರೆ, ಅವ್ರು ಬೇರೆ ಅಲ್ಲ. ಹೋರಾಟ ಮಾಡ್ಬೇಕಾದ್ರೆ ಎಲ್ಲರೂ ಶಾಂತಿಯುತವಾಗಿ ಹೋರಾಟ ಮಾಡಲಿ. ಪ್ರಜಾಪ್ರಭುತ್ವರು ಎಲ್ಲರಿಗೂ ಹಕ್ಕಿದೆ. ನಾವು ಏನು ಮಾಡಬೇಡ ಅಂತ ಹೇಳೋಕ್ಕೆ ನಾನು ಯಾರು ಸರ್? ಅವರು ಸಫಾರಿ ಬೇಕು ಅಂತ ಇಲ್ಲಿ ತಗೊಂಡು ರೆಸಾರ್ಟ್ ಮಡಿಕಳಿ ಅಂತಲೋ ಏನು ಬರೋಕ್ಕಾಗಲಿ. ಅವರು ನಮಗೆ ಕೋಪ ಇಲ್ಲ. ಅವರು ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಲಿ. ನಾನು ಬೇಡ ಅಂತ ಅನ್ನಲ್ಲ. ಅವರು ಹಕ್ಕಿದೆ. ಏನು ಕೇಳೋಕ್ಕೂ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ವಿಧಾನಸೌಧ ತಗೊಂಡು ಇಲ್ಲಿ ಮಡುಗೋನಕ್ಕೆ ಹಕ್ಕಿದೆ ನನಗೆ. ಹಾಗಾಗಿ ನಮಗೆ ಸಫಾರಿ ಬೇಡ. ಸಫಾರಿಯಿಂದ ಏನೇನು ಹಾಳಾಗುತ್ತೆ ನಿಮಗೆ ಗೊತ್ತು. ಸಫಾರಿ ನಿಲ್ಲಿಸ್ಮೇಲೆ ಪ್ರಾಣಿಗಳು ಹೊರಗಡೆ ಬರೋದನ್ನ ಕಡಿಮೆ ಮಾಡಿದೆ. ಅದು ಕಾಕತಾಳೀಯವೋ ವೈಜ್ಞಾನಿಕವೋ ಎಲ್ಲವೋ. ಹಾಗಾಗಿ ಸೈಂಟಿಫಿಕ್ ಏನು ಇವರು ಟೆಕ್ನಿಕಲ್ ವರದಿ ಕೊಟ್ಟರು, ಅಲ್ಲಿ ರೈತರನ್ನ ಸೇರಿಸಿಲ್ಲ, ರೈತರನ್ನ ಕೇಳಿಲ್ಲ. ಈಗಾಗಲೂ MLA ಮಾತಾಡಿದರೆ ನೆನ್ನೆ, ಒಂದು ಪದ ಅಲ್ಲಿ ರೈತರ ಪದ ಇಲ್ಲ. ರೈತನ ಪದನೇ ಸೇರಿಸಿಲ್ಲ ಅವರು ಅಲ್ವಾ. ನೋಡಿ, ಎಲ್ಲರೂ ಅವ್ರು ಹೇಳಿದಾಗ ರೈತ ಬೇಕಾಗಿಲ್ವಾ? ರೈತನ ಬೆಳೆ ಹಾಳು ಮಾಡ್ಬೋದಾ? ನನ್ನ ಇಷ್ಟಕ್ಕೆ ಇವರೆಲ್ಲ ಸೇರ್ಕೊಂಡು MNC ಕಂಪ್ನಿಗಳಿಗೆ ಟೈಅಪ್ ಆಗಿದ್ದಾರೆ. ಇವರೆಲ್ಲ ಹುಲಿ ಚಿರತೆಗಳು ಬಂದರೆ ಇವರೆಲ್ಲ ಜಮೀನು ಮಾರ್ಬಿಟ್ಟು ಬೆಂಗಳೂರಿಗೆ ಎಲ್ಗೋ ಹೋಯ್ತಾರೆ. ಆಗ ಜಮೀನುಗಳನ್ನ ನಾವು ತಗೋಬೋದು. ನಾವು ಮೇನ್ ಉದ್ದೇಶಕ್ಕೋಸ್ಕರ ಈ ಥರ ಒಂದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಹೋರಾಟ ಮಾಡಲಿ. ನಾವು ಅನಿರ್ದಿಷ್ಟ ಕಾಲ ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ನಮಗೆ ಅಲ್ಲಿಂದ ಆದೇಶ ಸಫಾರಿ ವಾಪಸ್ ತಗೋತೀವಿ ಅನ್ನೋರ್ಗು ನಾವು ಹೋರಾಟ ನಿಲ್ಲಿಸಲ್ಲ. ನೋಡೋಣ, ನಮಗೂ ಅವ್ರಿಗೂ ಚಾಲೆಂಜ್ ಆಗಲಿ. ನೋಡ ಅದೇನಾಯ್ತಮ್ಮ ಶಾಸಕರೇ, ನೀವು ಒಂದು ಮಾತನ್ನ ಸಫಾರಿ ನಮ್ಗಳು ಯಾರನ್ನೂ ಕರೆದು ಕೇಳಿಲ್ಲ, ಮಿನಿಸ್ಟ್ರ್ ಕರೆದು ಕೇಳಿಲ್ಲ. ಏನಪ್ಪ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಹೇಳಿಲ್ಲ. ಹಾಗಾಗಿ ಇವರೆಲ್ಲ ಹಣ ತಿನ್ನು ಎಂಜಲ್ ಕಾಸು ಕೈ ಒಡ್ಡು ತಾಯಿನ ಏನಾರು ಆಗಲಿ, ಇವ್ರು ತಾಯಿ ಮಾರಕ್ಕೆ ರೆಡಿ. ಅವ್ರಿಗೆ ಎಂಜಲ್ ಕಾಸು ಬೇಕು, ಬಕೆಟ್ ಹಿಡಿಬೇಕು, ತಿನ್ಬೇಕು. ಅವ್ರು ಅನ್ನ ತಿನ್ನಲ್ಲ. ಅವ್ರು ಯಾರೂ ಅನ್ನ ತಿನ್ನೋರು. ಅನ್ನ ತಿಂತಿದ್ರೆ ಇವ್ರಿಗೆ ಒಂಚೂರು ಮಾನ ಮರ್ಯಾದೆ ಏನದಿರೋದು. ಅನ್ನ ತಿನ್ನೋನು ಗೊತ್ತು ಅದ್ರ ಕಷ್ಟ ಏನು. ಈ ಹಗಳು ಎಷ್ಟು ಬೆವರು ಹನಿ ಸುರಿಸಿದೆ ಅಂತ ಗೊತ್ತು. ಹಾಗಾಗಿ ಅವ್ರು ಅನ್ನ ತಿಂತಾ ಇಲ್ಲ, ಎಲ್ಲ ಎಂಜಲ್ ತಿಂತಾ ಇದ್ದಾರೆ. ಆ ಎಂಜಲ್ ತಿನ್ನೋರಿಗೆ ಈ ಥರ ಧಿಕ್ಕಾರನೇ ಕೂಗೋದು. ನಾವು ಈ ಥರ ಧಿಕ್ಕಾರಗಳ ಮುಖಾಂತರನೇ ನಾವು ಅವ್ರಿಗೆ ಉತ್ತರ ಕೊಡೋದು. ಹಾಗಾಗಿ ಸಫಾರಿ ನಿಲ್ಲಿಸಲೇಬೇಕು. ಯಾವುದೇ ಕಾರಣಕ್ಕೂ ನಾವು ಎದ್ದೇಳಲ್ಲ. ಬಂಡೀಪುರದಿಂದ ಮಹದೇಶ್ವರನ ಬೆಟ್ಟದವರೆಗೂ ನಾವು ಹೋರಾಟ ಮಾಡ್ತೀವಿ. ಜೊತೆಗೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಹಾಗಾಗಿ ಅರಣ್ಯ ಸಚಿವರೇ, ಇವತ್ತು ಬರೀ ಚಾಮರಾಜನಗರ ಅಲ್ಲ, ನಿಮ್ಗೆ ಇಡೀ ರಾಜ್ಯಾದ್ಯಂತ ನಿಮ್ಗೆ ಕಪ್ಪು ಆಟಗಳನ್ನ ಹಿಡಿತೀವಿ, ನಿಮ್ಮ ಟೊಮೊಟೊ ಹಣ್ಣು ಹೊಡಿತೀವಿ, ಮೊಟ್ಟೆ ಹೊಡಿತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಸಫಾರಿನ ಮಾಡೋಕ್ಕೆ ಬಿಡಲ್ಲ. ಕಾಡೊಳಗಡೆ ನಾ ಯಾಕೆ ಹೋಗ್ಬೇಕು? ಅದು ಪ್ರಾಣಿಗಳ ವಾಸಸ್ಥಾನ. ಅದು ನಿನ್ನ ಮೋಜು ಮಸ್ತಿಗೆ ಕಾಡನ್ನ ಯಾಕಪ್ಪ ಬಳಸ್ಕೊಂಡೆ? ನಿನಗೆ ಹಸು, ಕುರಿ, ಕೋಳಿ, ಕೊತ್ತಿ, ಎಮ್ಮೆ ಅದರೊಂದು ಆಟ ಆಡೋ. ಅಲ್ಲಿ ಹೋಗ್ಬಿಟ್ಟು ನೀನು ಒಳಗಡೆ ಬಾರ್ ಇದ್ದಾರೆ, ಅದಕ್ಕೆ ಬಾರ್ ಮಾಡ್ಕೊಂಡಿದ್ದಾರೆ ನೀವು? ಕಾಡೊಳಗಡೆ ಬಾರ್ ಹಾಕ್ಬೇಕು. ಬಾರ್ಗೆ ಯಾಕೆ ಲೈಸೆನ್ಸ್ ಕೊಟ್ಟರೆ? ಮೋಜು ಮಸ್ತಿ ಮಾಡೋಕ್ಕೆ ನಮ್ಮ ಕಾಡು ಬೇಕಾ ನಿಮಗೆ? ನಮ್ಮ ಕಾಡು ನಿಮ್ಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ನಾವು. ನನಗೆ ಹಕ್ಕಿದೆ ಕೇಳೋಕ್ಕೆ. ಕೇಳ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.